ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಕುಕ್ಕಿಂಗ್ ಬ್ಲಾಗು. ನಾನು ಇವತ್ತೇನು ಮಾಡ್ತಿದ್ದೀನಿ ಅಂತಂದರೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಒಂದು ಸಲ ಈ ರೀತಿ ನೀವು ಮಾಡ್ಕೊಂಡು ನೋಡಿ, ಆಮೇಲೆ ಟೇಸ್ಟ್ ಹೇಗಿದೆ ಏನು ಅಂತ ನಮಗೆ ತಿಳಿಸ್ಕೊಡಿ ಕಮೆಂಟ್ ಮೂಲಕ. ಅಂದರೆ ನಾನು ಮಾಡ್ತೀನಿ, 3-4 ವೆರೈಟಿಯಲ್ಲಿ ತರಕಾರಿ ಪಲಾವ್ ಮಾಡ್ತೀನಿ. ಒಂದೇ ಟೈಪೇ ಮಾಡಲ್ಲ ನಾನು. ಬಟ್ ಇದು ಹೊಸ್ದಾಗಿ ಟ್ರೈ ಮಾಡಿದೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಏನಂದರೆ ನಾನು ಟೊಮೊಟೊ ಹಾಕೋದು ಮರ್ತುಬಿಟ್ಟಿದ್ದೆ. ನೀವು ಟೊಮೊಟೊ ಹಾಕ್ಕೊಳ್ಳಿ. ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡು ಮರ್ತುಬಿಟ್ಟಿದ್ದೀನಿ, ಹಾಕಿಲ್ಲ. ನೀವು ಹಾಕ್ಕೊಳ್ಳಿ. ಫಸ್ಟು ಏನು ಮಾಡಬೇಕಂದ್ರೆ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನೇನು ಮಾಡಿದ್ದೆ ಅಂದರೆ 3 ಲೋಟ ಅಕ್ಕಿ ತಗೊಂಡೆ. ಅದು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸೋಕೆ ಇಟ್ಬಿಟ್ಟೆ. ನೆಕ್ಸ್ಟು 3 ಲೋಟಕ್ಕೆ 1 ಲೋಟಕ್ಕೆ 2 ಲೋಟ ನೀರು, ಆ ರೀತಿ 6 ಲೋಟ ನೀರು ಅದನ್ನು ನಾನು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡ್ಬಿಟ್ಟಿದ್ದೆ ಒಂದು ಪಕ್ಕದಲ್ಲಿ ಆ ಕಡೆ ಸ್ಟವ್ ಮೇಲೆ. ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಮಿಕ್ಸಿ ಜಾರ್ಗೆ 2 ಇಲ್ಲ 3 ಸ್ಪೂನು ಕೊಬ್ಬರಿ ಹಾಕ್ಕೊಳ್ಳಿ, ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ನಂತರ ಚಕ್ಕೆ ಲವಂಗ ಹಾಕ್ಕೊಳ್ಳಿ. ನೆಕ್ಸ್ಟ್ ಕೊತ್ತಂಬರಿ ಹಾಕ್ಕೊಳ್ಳಿ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಸಿ ಮೆಣಸಿನ್ಕಾಯಿ. ಮತ್ತು ಇನ್ನೊಂದು ಏನಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಅದನ್ನು ಹಾಕ್ಕೊಳ್ಳಿ. ನಾನೇನು ಮಾಡಿದೆ ಅಂದರೆ ಪೇಸ್ಟ್ ಹಾಕಿದ್ದೆ. ನೀವು ಹಂಗೆ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲ ಪೇಸ್ಟ್ ಆದರೂ ಹಾಕ್ಕೊಳ್ಳಿ. ಅದನ್ನು ನೀರು ಹಾಕ್ದಿರ ಮಿಕ್ಸಿ ಮಾಡಿ ಇಟ್ಕೊಂಡಿರಿ, ನೀರು ಹಾಕಬೇಡ್ರಿ. ನಂತರ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಕಾಯಕ್ಕೆ ಇಟ್ಕೊಂಬಿಡ್ರಿ. ಸ್ವಲ್ಪ ಅದು ಬಿಸಿ ಆದಮೇಲೆ ನಿಮ್ಗೆ ಬೇಕಾದರೆ ಸಾಸಿವೆ ಹಾಕ್ಕೊಳ್ಳಿ, ನಾನೇನು ಹಾಕಿಲ್ಲ. ನಮಗೆ ಪಲಾವ್ಗೆ ಏನೇನು ಬೇಕು, ಎಲೆ ಮತ್ತು ಅದು ಏನು ಚಕ್ಕೆ ಲವಂಗ, ಪಲಾವ್ ಎಲೆ, ಚಕ್ಕೆ ಲವಂಗ ಇವೆಲ್ಲ ಹಾಕ್ಕೊಳ್ಳಿ. ಅದು ಒಂದೇ ಒಂದು ಸೆಕೆಂಡ್ ಇಲ್ಲ 10 ಸೆಕೆಂಡು ಎಷ್ಟು ಅದು ಸ್ವಲ್ಪ ಹುರಿದ್ಕೊಳ್ಳಿ. ನಂತರ ಅದಕ್ಕನ್ನೇ ಏನದು ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಉದ್ದುದ್ದಗೆ ಹೆಚ್ಕೊಂಡು ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದೇ ನಾವು ಬಟಾಣಿ ಇರುತ್ತಲ್ಲ, ಏನು ಒಣಗಿರೋ ಬಟಾಣಿ ಇರುತ್ತಲ್ವ, ಆ ಬಟಾಣಿನ ನೀವು ಅದು ನೆನೆಸಿಟ್ಕೊಂಡಿರ್ತೀರಲ್ಲ ನೈಟ್ ಟೈಮು, ಈರುಳ್ಳಿ ಜೊತೆಗೆ ಹಾಕ್ಕೊಂಬಿಡ್ರಿ. ಅದು ಸ್ವಲ್ಪ ಚೆನ್ನಾಗಿ ಬೆಂದುತ್ತೆ ಎಣ್ಣೆಯಲ್ಲಿ. ನಾನು ಹಾಗೆ ಮಾಡಿದ್ದೆ. ಹಸಿವಾದರೆ ತರಕಾರಿಗಳ ಜೊತೆಗೆ ಹಾಕ್ಕೊಳ್ಳಿ. ನಾನು ಅದು ಹಾಕ್ಕೊಂಡಿದ್ದೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ, ನಂತರ ಅದಕ್ಕೆ ತರಕಾರಿಗಳೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು, ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಮತ್ತು ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ ಆ ಪುಡಿನ ಅದಕ್ಕೆ ಹಾಕ್ಕೊಂಬಿಡಿ. ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಕಾಯಿಸಿರೋ ನೀರು ಹಾಕ್ಬಿಟ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಅದು ಇದಾದಮೇಲೆ ಅದು ಹಾಗೇ ಮುಚ್ಚಿಟ್ಬಿಡಿ. ನಂತರ ಒಂದು ವಿಸಿಲ್ ಬಂದ ಮೇಲೆ ನೋಡಿರಿ, ಅಷ್ಟೇ, ರೈಸ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.